ಅಲ್ಲಿ ಹೋಗೋಣ. ನಾನು ನಿಮ್ಗೆ ಸ್ಟಾಪ್ ಮಾಡಿ, ನಾನು ಗೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಸ್ಟಾಪ್ ಮಾಡಿ, ಸ್ಟಾಪ್ ಮಾಡಿ. ಸುಮ್ಮನೆ ಅಣ್ಣ. ಸೀಟ್ ಬೆಲ್ಟ್ ಹಾಕೊಂಡ್ಬಿಡ್ತೀರಾ? ನನಗೆ ನಾಲ್ಗೆ ಇದೆಲ್ಲ ಅಣ್ಣ, ಕೆಳಗಡೆ ಚಿಕ್ಕ ನಾಲ್ಗೆ ಇರ್ತದಲ್ಲ, ಅದು ಒಂದೊಂದ್ಸಲಿ ವರ್ಕ್ ಆಗುತ್ತೆ, ಒಂದೊಂದ್ಸಲಿ ವರ್ಕ್ ಆಗಲ್ಲ. ಹಂಗಾಗಿ ಮಾತಾಡಕ್ಕೆ ಸ್ಟಕ್ ಅಂದ್ರೆ ಕೆಲವೊಂದು ಪದಗಳು ಚೆನ್ನಾಗಿ ಬರುತ್ತೆ, ಒಂದೊಂದು ಬರಲ್ಲ. ಡಾಕ್ಟ್ರು ಹೇಳಿದ್ದಾರೆ ಕೆಳಗಡೆ ಚಿಕ್ಕದು ನಾಲ್ಗೆ ಹಾಕಿದ್ರೆ ಸರಿ ಹೋಗುತ್ತೆ. ಅಂದ್ರೆ ಹಿಂದ್ಗಡೆ ನಾಲ್ಗೆ ಚಿಕ್ಕದಲ್ಲ, ಅದನ್ನ ಹೇಳ್ತಾ ಇರೋದು. ಒಳಗಡೆ ಅದು ಇಲ್ಲ ಅಂತಾರ? ಅದಿಲ್ಲ. ಅದಿಲ್ಲ, ಅದ ಹೊಸ ಹಾಕ್ತೀನಿ ಅಂತ ಏರ್ ಪಾಸ್ ಆಗೋವಾಗ ಅದು ತಡೆ ಮಾಡುತ್ತೆ. ಅದಕ್ಕೆ ಹಾಕಿಸ್ಕೊಬಿಡಿ ಒಂದಂತಾಗೆ ಹಾಕ್ತೀನಿ ಅಂದ್ರೆ. ನಿಮ್ಮಂತವ್ರು ಏನಾರು ಹೆಲ್ಪ್ ಮಾಡಿದ್ರೆ ಆತರ ಆಗುತ್ತೆ. ನಾವೆಲ್ಲ ಹೆಲ್ಪ್ ಮಾಡೋದು ಬನ್ನಿ. ಏನಿಲ್ಲ ಅಣ್ಣ, ಕೆಳಗಡೆ ಇದೆಯಲ್ಲ ನಾಲ್ಗೆ, ಅದು ಕಟ್ ಮಾಡಿ ಇಲ್ಲ ಹಾಕ್ತಾರೆ ಇಲ್ಲಿ, ಆತರ ಸರಿ ಹೋಗುತ್ತೆ. ಸಿಗುತ್ತಲ್ಲ ಅವೆಲ್ಲ ಆಕ್ಸಿಡೆಂಟ್ ಕೇಸ್ ಅಲ್ಲಿ ಬೇಕಾದಷ್ಟು. ಡಾಕ್ಟರ್ ಅವ್ರು ಹೇಳ 10 ಲಕ್ಷ 10 ಲಕ್ಷ ಕೇಳಿ. ನಮ್ಗೆ ಗೊತ್ತಿರೋರವ್ರೆ. ಇನ್ನು ಫ್ರೆಂಡು ಫ್ರೀ ಹಾಕ್ಬಿಡ್ತಾರೆ ಅವರು. 10 ಲಕ್ಷ ಹೇಳ್ತಾರೆ. ನೀ ಕೊಡ್ತೀರಣ್ಣ? ಅಷ್ಟಿಲ್ಲ ಅದಣ್ಣ, ಜಾಸ್ತಿ ಆಯ್ತು. ಆದ್ರೂ ಅದು ನೀವ್ ದುಡ್ದು ಮಾಡಿ ಫ್ರೆಂಡ್ ಫ್ರೀ ಕೊಡ್ತಾರೆ, ಬೇರೆಯವರು ಕಾಸು ಕೊಡ್ತಾರೆ. ಕೇಳ್ದೆ ಅವರು ಹೋಗಲೇ ಅಂತ ಹೇಳ್ಬಿಟ್ರು. ಫ್ರೆಂಡ್ಸ್ ಅಲ್ಲ, ನಮ್ಗೆ ಗೊತ್ತಿರೋರು ಅವ್ರೆ ಡಾಕ್ಟ್ರು. ಯಾರು ಕೊಟ್ಟಿಲ್ಲ, ಡಾಕ್ಟರ್ ಅವ್ರೆ. ಅವ್ರು ಸಹಾಯನೂ ಮಾಡ್ತಾರೆ, ಒಳ್ಳೆಯವರು. ನೀ ಕೊಡ್ತೀರಾ ಅಣ್ಣ? ನಾನು ನಂಬರ್ ಕೊಡ್ತೀನಿ, ನಿಮ್ಗೆ ಯಾಕೆ ಅವ್ರು ವ್ಯವಸ್ಥೆ ಮಾಡ್ಕೊಡ್ತಾರೆ. ಅವ್ರ ಜವಾಬ್ದಾರಿ ತಗೋತಾರೆ, ಅವರೇ ಜವಾಬ್ದಾರಿ ತಗೊಂಡು ನಿಮ್ದು ಕಂಪ್ಲೀಟ್ ಮಾಡಿಸ್ಕೊಡ್ತಾರೆ. ದುಡ್ಡಿನ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ, ಅವರು ದುಡ್ಡು ಬಗ್ಗೆ ತಲೆ ಕೆಡ್ಸ್ಕೊಬಿಡಿ. ಅಡ್ವಾನ್ಸ್ ಹಾಸ್ಪಿಟ್ಲ್ ಕೊಟ್ಬಿಟ್ಟಿದೀವಿ, ಅಡ್ವಾನ್ಸ್ ಬೇಡಿ. ಅವ್ರು ಕೊಟ್ಬಿಟ್ಟಿದೀವಿ. ಅವರು ಬೇರೆ ಕಡೆ ಫಂಡ್ ಬರುತ್ತೆ ಅವ್ರಿಗೆ, ಅವ್ರು ಮಾಡಿಸ್ಕೊಡ್ತಾರೆ. ಅವ್ರ ಯಾರ ಹತ್ರ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರು ಹೆಲ್ಪ್ ಮಾಡ್ತೀರಾ? ನಾ ನಂಬರ್ ತಗೊಳ್ಳಿ, ನಂಬರ್ ತಗೊಳ್ಳಿ. ನಂಬರ್ ಡಾಕ್ಟರ್ ಫ್ರೆಂಡ್ ನಾಲ್ಗೆ ಕೊಡ್ತಾರೆ. ಹಾಸ್ಪಿಟ್ಲ್ ಬರಲ್ಲ. ಫ್ರೆಂಡ್ ರೆಡಿ. ಚಡಿ ದೋಸು ಬರ್ತಾ ಇದೀನಿ. ಅಲ್ಲಿ ಹೋಗೋಣ. ನನ್ನ ನಂಬರ್ ತಗೊಳ್ಳಿ. ಒಬ್ರು ಕರ್ಕೊಯ್ತೀನಿ ಬನ್ನಿ. ಬನ್ನಿ. ಅಲ್ಲಿ ಹೋಗೋಣ. ನಾನು ಕರ್ಕೊಯ್ತೀನಿ ಬನ್ನಿ. ಒಬ್ರು ಗೊತ್ತು, ನೀವು ತಲೆ ಕೆಡಿಸ್ಕೊಬೇಡಿ ಬನ್ನಿ.
ಲೆಫ್ಟ್ ಆಡ ಇಲ್ಲಿ ಲೆಫ್ಟ್ ನಾನು ವ್ಯವಸ್ಥೆ ಮಾಡ್ತೀನಿ ನಂಬಿ ಬನ್ನಿ ನೀವು ಬನ್ನಿ ಕರ್ಕೊಳ್ತೀನಿ ನಾ ಕರ್ಕೊಳ್ತೀನಿ ಬನ್ನಿ ನೀವು ಕಾರ್ ಓಡಿಸಿ ನಾ ಕರ್ಕೊಳ್ತೀನಿ ಬನ್ನಿ ಕಾರ್ ಓಡಿಸ್ತೀರಿ ಹಾಸ್ಪಿಟ್ಲಿಂದ ನಾ ಕರ್ಕೊಳ್ತೀನಿ ಬನ್ನಿ 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 ನಾಲ್ಗೆ ಹಾಕ್ಸಿ ನಮ್ಗೆ ಬನ್ನಿ ನಾನು ಮಾಡ್ತೀನಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ ನನ್ಗೆ ಹಾಕ್ಸಿ ನಾನು ಹೆಲ್ಪ್ ಮಾಡ್ತೀನಿ ಬನ್ನಿ ಅದೇ ಥ್ಯಾಂಕ್ ಯು ನಾಲ್ಗೆ ನನ್ಗೆ ಹಾಕ್ಸಿ ಡಾಕ್ಟರ್ ಆಪರೇಷನ್ ರೆಡಿ ಇದೆ ನೀವು ಕಟ್ ಮಾಡಿ ನನಗೆ ಕೆಳಗಡೆ ಹೋಗ್ಬೇಕು ಹಾಸ್ಪಿಟ್ಲು ಕೆಳಗಡೆ ಹೇಳ್ತೀನಿ ಹಾಸ್ಪಿಟ್ಲು ಫಸ್ಟ್ ಕೆಳಗಡೆ ತಗೊಳ್ಳಿ ನಮ್ಗೆ ಕೆಲಸ ಅದೇ ಕೀ ಕೊಡ್ಬೇಕಲ್ಲಿ ಒಂದ್ ದಿವಸ ಓಹೋ ಒಂದ್ ನಿಮಿಷ ನಾನು ಕೀ ಕೊಟ್ಬಿಟ್ಟು ಬರ್ಬೇಕಲ್ಲಿ ಇಲ್ಲಿಯೇ 2 ಅವರ್ ನಂಗೆ 5 ನಿಮಿಷ 2 ಅವರಲ್ಲಿ ಕಟ್ ಮಾಡ್ಬಿಟ್ಟು ನಂಗೆ 5 ನಿಮಿಷ ಬನ್ನಿ ಅಣ್ಣ ಹಾಸ್ಪಿಟಲ್ ನಂಗೆ 5 ನಿಮಿಷ ನೆಲಮಂಗಲ ನಮ್ಗೆ 5 ನಿಮಿಷ ಹಾಸ್ಪಿಟಲ್ ನಂಗೆ 5 ನಿಮಿಷ 5 ನಿಮಿಷ ಕೀ ಕೊಡ್ಬೇಕು ಅಲ್ಲಿ ಯಜಮಾನ್ರಿಗೆ ಬೈತಾರೆ ಬೈಕ್ ಅಲ್ಲ ಫ್ಯಾಕ್ಟ್ರಿ ಕೀ ಓಪನ್ ಬೇರೆ ಆಪರೇಟರ್ ಕೆಲ್ಸಕ್ಕೆ ಬರ್ತಾನೆ ಸಿಲಿಂಗಾಣ ಹೋಗೋದು ಲೆಫ್ಟ್ ಎತ್ಕೊಳ್ಳಿ ಇಲ್ಲಿ ಎತ್ಕೊಳ್ಳಿ ಲೆಫ್ಟ್ ಲೆಫ್ಟ್ ಎತ್ಕೊಳ್ಳಿ 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 ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಲೆಫ್ಟ್ ಎತ್ಕೊಳ್ಳಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ನಾನು ನಿಮ್ಗೆ ಸ್ಟಾಪ್ ಮಾಡಿ ನಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾನೆ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಅಣ್ಣ ಸ್ಟಾಪ್ ಮಾಡಿ ಅಣ್ಣ ಸ್ಟಾಪ್ ಮಾಡಿ ಹೆಲ್ಪ್ ಮಾಡ್ತೀನಿ ಸ್ಟಾಪ್ ಮಾಡಿ ಕೀ ಕೊಡ್ಬೇಕು ನಾ ಅರ್ಜೆಂಟ್ 1 ನಿಮಿಷ ಕೀ ಕೊಡ್ ಬರ್ಬೇಕು ತಾನೆ ಸ್ಟಾಪ್ ಮಾಡಿ ಓಪನ್ ಮಾಡಿ ನೀವು ಓಪನ್ ಮಾಡಿ 1 ನಿಮಿಷ ಓಪನ್ ಮಾಡಿ ಕೊಡ್ತೀರಾ 1 ನಿಮಿಷ ಓಪನ್ ಮಾಡಿ ರೆಡಿ 1 ನಿಮಿಷ ಓಪನ್ ಮಾಡಿ ಆಯ್ತು 1 ನಿಮಿಷ ಓಪನ್ ಮಾಡಿ ನಾನು ಕೀ ಕೊಡ್ಬಿಟ್ಟು ಬರುಮ ಓಪನ್ ಮಾಡಿ ಪಕ್ಕ ಪ್ರಾಮಿಸ್ ಓಪನ್ ಮಾಡಿ ಹೌದು ಹಾಕ್ಸಿರಾ ಹೌದು ಪಕ್ಕ ಥ್ಯಾಂಕ್ ಯು ಓಪನ್ ಮಾಡಿ 1 ನಿಮಿಷ ಹೋಗೋಣ ಓಪನ್ ಮಾಡಿ ಓಪನ್ ಮಾಡಿ ಸೀಸನಲ್ಲಿ ಓಪನ್ ಮಾಡಿ ಕಟ್ಟು ಓಪನ್ ಮಾಡಿ ಓಪನ್ ಮಾಡಿ 20,000 ಓಪನ್ ಮಾಡಿ ಕೊಡ್ತೀನಿ ಆಯ್ತು ಓಪನ್ ಮಾಡಿ 20,000 ಓಕೆ ಓಪನ್ ಮಾಡಿ ಓಕೆ ಓಕೆ ಪಕ್ಕ ಓಕೆ ಓಪನ್ ಪಕ್ಕ ಕೊಡ್ತೀರಾ ಕೀ ಕೊಡ್ಬೇಕು ಯಜಮಾನ್ರು ಬಿಡಲ್ಲ ನನ್ನ ಟಕ್ಕಂತ ಬಂದ್ಬಿಡ್ಬೇಕು ಹೋಗೋಣ ಬನ್ನಿ ಪಕ್ಕ ನೀವು ಬನ್ನಿ ಬೇಕಾರೆ ಕೊಟ್ಬಿಟ್ಟು ಬರ್ತಾರಣ ಬನ್ನಿ ಇದೇ ಮಾತು ನಿಮ್ ನಾಲ್ಗೆ ನಮ್ಗೆ ಕೊಡ್ಬೇಕು ಹೌದು ನನ್ನ ಗಂಟ್ಲು ಸರಿ ಆಗ್ಬೇಕು ಹೌದು ಈಗ ಸರಿ ಇದೆ ಅಲ್ವಾ ನನ್ನ ಗಂಟ್ಲು ಸರಿಗಿಲ್ಲ ಸ್ವಲ್ಪ ವ್ಯತ್ಯಾಸ ಇದೆ ಮಾಡ್ಕೊಡೋಣ ಥ್ಯಾಂಕ್ ಯು ತಿಳಿಸಿ ಇಲ್ಲಿ ಕ್ಯಾಮ್ರಾ ಇದೆ ಇದು ಕಾಮಿಡಿ ಪುರ ನನಗೆ ಬರೀ ಗುಡ್ ವೈಬ್ಸ್ ಓನ್ಲಿ ರಿಪೀಟ್ ಮಗ ಹ್ಯಾಪಿ ಆಗಿದೆ ಏನ್ ತಲೆ ಕೆಡಿಸ್ಕೊಂಬೇಡಿ ಅದು ಬ್ಲಾಕ್ ಗ್ಲಾಸ್ ಬೇರೆ ಹಾಕಿದಿರಿ ತಲೆ ಕೆಟ್ಟು ಕೆರ ಹಿಡ್ದೈತೆ ನನಗೆ ಇದೆಲ್ಲ ಓಪನ್ ಬೇರೆ ಆಯ್ತಲ್ಲ
ಏನಕ್ಕಂದ್ರೆ ಗುರುತು ಪರಿಚಯ ಇಲ್ದಿರೋ ಅವ್ರ ಕಾರಲ್ಲಿ ಹತ್ತಬಾರ್ದು. ಹೈವೇಗಳಲ್ಲಿ ಕೆಲವರು ಡ್ರಾಪ್ ಕೇಳ್ತಿರ್ತಾರೆ ಅಣ್ಣ, ಹತ್ಬಿಟ್ಟು ಈ ತರ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾರ ಪರಿಸ್ಥಿತಿ ಅಲ್ವಾ? ಇಲ್ಲ ಆದ್ರೆ ಪರವಾಗಿಲ್ಲ ಅಲ್ಲ, ಗಾಡಿಗಳು ಓಡಾಡ್ತಿರ್ತವೆ ಹೆಂಗೋ ಸರಿ. ಹೈದ್ರಾಬಾದ್ ಹೈವೇ, ನೆಲಮಂಗಲ ಹೈವೇ, ಯಾವಾಗ ನಿಮ್ದು ಬತ್ತು ಬೆಲ್ಟ್ ಹಾಕಿದ್ರು ಆಗ್ಲೇ ನಾನು ಕೀ ಬೇಕು ಅಂತಾನೆ ಎತ್ಕೊಬಿಟ್ಟೆ. ನಿಮ್ಗೆ ಗೊತ್ತಾಯ್ತು ಬೈಕ್ ಜಾಸ್ತಿ ಆಡಿದ್ರೆ ಎಟ್ಟಣ ಅಂತ. ಓ ಚುಚ್ಚು ಕೂಡ ಅನ್ಕೊಂಡ್ಬಿಟ್ಟಿದ್ರಾ? ಕೀ ತಗೊಂಡಿದ್ದೆ ಅದೇ ಉದ್ದೇಶಕ್ಕೆ. ಯಾಕೆಂದ್ರೆ ಓಕೆ 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 ಸರಿ ಬಿಡಿ. ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬಂದಾಗ ಇದೊಂದೇ ರಕ್ಷಣೆಗೆ ಸಿಗೋದೀಗ. ಓ ಒಳ್ಳೆ ಐಡಿಯಾಪ್ಪ ನಿಮ್ದು. ಕೀ ಒಂದಿದ್ರೆ ಅಟ್ಲೀಸ್ಟ್ ಒಂದ್ ಚಾಕು ವೆಪನ್ ಇದ್ದಂಗೆ ಇದು. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ನೀವು ಕೂಡ ಈ ತರ ಒಂದು ಪರಿಸ್ಥಿತಿಗಳು ಬಂದಾಗ ನೋಡಿ ಇವ್ರ ಸೀಕ್ರೆಟ್ ತುಂಬಾ ಚೆನ್ನಾಗಿದೆ, ನೀವು ಅದೇ ತರ ಯೂಸ್ ಮಾಡಿ. ಸೊ ಇಲ್ಲಿ ಹೇಳ್ಬಿಡೋಣ, ಗುದ್ದಕ್ಕಾಲಿ ಹೊಡೆದಾಡಕ್ಕಲ್ಲಿ ಯಾವ್ದಕ್ಕೆ ಅಲ್ಲಿ ಇದು ವೆಪನ್ ಈಗ ಮಸ್ತ್, ಅದಕ್ಕೆ ರೆಡಿ ಇದ್ವಿ. ಇರ್ಲಿ ಬಿಡಿ. ಇಲ್ಲಿ ಹೇಳ್ಬಿಡಿ, ದಯವಿಟ್ಟು ಗುರುತು ಪರಿಚಯ ಇಲ್ದಿರೋ ಕಾರಲ್ಲಿ ಹೋಗ್ಬೇಡಿ. ಯಾರು ಗುರುತು ಪರಿಚಯ ಇಲ್ದಾರ ಗಾಡಿಗೆ ಹೋಗ್ಲೇಬೇಡಿ. ಬಸ್ಸು, ಆಟೋ, ಟ್ಯಾಕ್ಸಿ ಹೌದು ಮಾತ್ರ ಲಾಕ್ ಮಾಡ್ಕೊಂಡ್ರೆ ಇನ್ನೂ ಡೇಂಜರ್. ಸೊ ಹಂಗಾಗಿ ಹುಷಾರಾಗಿರಿ. ವಿಡಿಯೋನ ಲೈಕ್ ಮಾಡಿ ಹೇಳಿ. ಥ್ಯಾಂಕ್ ಯು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆದ್ರೂ ಇದು ದೊಡ್ಡ ನಮಸ್ಕಾರ. ಎಕ್ಸ್ಪೀರಿಯನ್ಸ್ ಮಾತ್ರ ನನಗಿದು. ಇನ್ಮೇಲೆ ಕಾರ್ಯಾರ ಬನ್ನಿ ಅನ್ನೋದಲ್ಲ, ಕೈ ಹೊಡೆಯಕ್ಕೆ ಇನ್ನೊಂದು ಭಯ ಆಗುತ್ತೆ. ಇನ್ನ ಆದ್ರೆ ಟ್ಯಾಕ್ಸಿಯಲ್ಲಿ ಹೋಗ್ಬೋದಣ್ಣ, ಎಲ್ಲೋ ಬರೋ ಟ್ಯಾಕ್ಸಿಗಳು ಇರ್ತಾವಲ್ಲ, ಅವ್ರಾದ್ರೆ ಅವ್ರು ಬರೀ ಪಾಪ ಎಲ್ಲ ಆಟೋ ತರ ಅವರು ಕಷ್ಟಪಟ್ಟು ದುಡಿಯೋರು. ಸೊ ಅವ್ರ ಜೊತೆ ಹೋಗ್ಬೋದು. ಈ ತರ ವೈಟ್ ಬೋರ್ಡ್ ಗಾಡಿಗಳು ಹತ್ತಬಾರ್ದು. ಸೊ ಫ್ರೆಂಡ್ಸ್ ನೀವು ಕೂಡ ಅಬ್ಸರ್ವ್ ಮಾಡ್ಕೊಳ್ಳಿ, ಯಾರಿಗೆ ಕೆಲಸ ಮಾಡಬೇಡಿ. ವೈಟ್ ಬೋರ್ಡ್ ಗಾಡಿಗಳಿಗೆ ಹತ್ತಬಾರ್ದು. ಯೆಲ್ಲೋ ಬೋರ್ಡ್ ಗಾಡಿಗಳಿಗೆ ಟ್ಯಾಕ್ಸಿ ಗೊತ್ತಾಗುತ್ತೆ ನಿಮ್ಗೆ, ಅವರೆಲ್ಲ ಊಬರ್ದು ಅದು ಇದು ನಂಬರ್ಗಳು ಏನೇನೋ ಹಾಕಿರ್ತಾರೆ. ಸೊ ಅದು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆ ತರ ಗಾಡಿಯಲ್ಲಿ ಸೇಫ್ ಆಗಿ ಹೋಗಿ, ಸೇಫ್ ಆಗಿರಿ. ಸೊ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.